ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಘಟಕ ನಿಡಗುಂದಿ ರೈತರಿಗೆ ಪ್ರತಿಯೊಂದು ಮಾಹಿತಿ ನೀಡುವಲ್ಲಿ ಈ ರೈತ ಸಂಪರ್ಕ ಕೇಂದ್ರ ಸಂಪೂರ್ಣ ವಿಫಲಗೊಂಡಿದೆ ಎಂಬುದು ಕುರಿತು ನಿಡಗುಂದಿ ತಾಲೂಕಿನ ರೈತರ ಪರ ಹೋರಾಟಗಾರರು ಈ ರೈತ ಸಂಪರ್ಕ ಕೇಂದ್ರ ಕಚೇರಿಯಲ್ಲಿ ರೈತರಿಗೆ ಯಾವುದೇ ರೀತಿಯಿಂದ ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ವಿಫಲಗೊಂಡಿದೆ ಅಂತ ಎಒ ಪ್ರಭುಲಿಂಗ ಕಿರದಳ್ಳಿ ಕೃಷಿ ಇಲಾಖೆಗೆ ಮನವಿ ಸಲ್ಲಿಸಿದರು. ಹಾಗೂ ಹಸಿರು ಸೇನೆ ರೈತ ತಾಲೂಕು ಘಟಕ ನಿಡಗುಂದಿ ಜಿಲ್ಲಾ ವಿಜಯಪುರ ತಾಲೂಕು ಅಧ್ಯಕ್ಷರು ಸಿದ್ದಪ್ಪ ಗಣಿ ತಾಲೂಕು ರೈತ ಸಂಘ ನಿಡಗುಂದಿ ಪತ್ರ ವಿಷಯ ರೈತರಿಗೆ ಪ್ರತಿಯೊಂದು ಮಾಹಿತಿ ನೀಡುವಲ್ಲಿ ರೈತ ಸಂಘ ನಿಡಗುಂದಿ ಸಂಪೂರ್ಣ ವಿಷಯ ಮಾನ್ಯರೇ ಮೇಲ್ಕಾಣಿಸಿದ ವಿಷಯದನ್ವಯ ನಾವು ನಿಡಗುಂದಿ ತಾಲೂಕಿನ ರೈತರ ಹೋರಾಟಗಾರರು ತಿಳಿಸಿದ ಮೇಲೆ ನಿಡಗುಂದಿಯ ಕಚೇರಿಯಲ್ಲಿ ರೈತರಿಗೆ ಯಾವುದೇ ರೀತಿಯ ಸರ್ಕಾರ ಸೌಲಭ್ಯಗಳು ಪಡೆದುಕೊಳ್ಳಲು ವಿಫಲಗೊಂಡಿದೆ. ರೈತರು ಗ್ರೂಪ್ ನಮ್ಗೆ ಅವಶ್ಯಕತೆ ಇಲ್ಲರಿ. ನಾವು ಹೇಳಿದ್ದೇನು ಉದ್ದೇಶ ತಹಶೀಲ್ದಾರ್ ಮುಂದೆ ಎಂಟುಗೌಡ ಸರ್ ಅದರ ಬೇಕಾದ್ರೆ ಕರೆಸ್ರಿ ನೀವು ಅವ್ರನ್ನ ತಹಶೀಲ್ದಾರ್ ಮುಖಾಂತರ ಎಂಟುಗೌಡ ಸರ್ಗೆ ನಾವು ವಿನಂತಿ ಮಾಡ್ಕೊಂಡಿದ್ದೆವು. ಪ್ರತಿ ಗ್ರಾಮ ಪಂಚಾಯತಿಗೆ ಒಬ್ಬ ಡಂಗ್ರು ಸಾರು ಇರತಾನ. ನೀವು ಪಂಚಾಯತಿಗೆ ವಿಸಿಟ್ ಮಾಡಿಸ್ರಿ, ವಿಸಿಟ್ ಮಾಡಿಸ್ಕೇಸಿ ಡಂಗ್ರ ಹೊಡೀರಿ. ನಿಮ್ಮ ಕೃಷಿ ಆಫೀಸ್ದೊಳಗೆ ಒಂದು ಸಣ್ಣ ಚೂಜು ಬರಲಿ, ಆ ಚೂಜಿ ಮುರಿದು ನೀವು ಹಳ್ಳಿ ಕೊಡ್ರಿ. ಯಾಕಂದ್ರೆ ಇಲ್ಲಿ ಕೃಷಿ ಆಫೀಸ್ ಐತಿ, ಇಲ್ಲಿ ನಾಳೆ ಇಲ್ಲ ನಾಡ್ದ್ರೆ ನನಗೆ ಸಿಗ್ತೈತೆ ಅಂತ ರೈತರ ಬಳಿ ಒಂದು ಆಶಾಭಾವನೆ ಇರ್ತೈತಿ. ಆ ಆಶಾಭಾವನೆ ಇಟ್ಕೊಂಡು ನಿಮ್ಮ ಆಫೀಸ್ಗೆ ಬಂದ್ರೆ ಉಡಾಪವಿತ್ರ ಕೊಡಕತ್ತೀರಿ ನೀವು. ಆ ಉಡಾಪವಿತ್ರಕ್ಕೆ ನಾವು ಮೆಚ್ಚುದಿಲ್ಲ. ನಮ್ಮ ರೈತರು ಒಪ್ಪುದೇ ಇಲ್ಲ. ನೀವು ಕೊಟ್ಟಿರಿ, ಉಡಾಪವಿತ್ರ ಕೊಟ್ಟಿರಿ. ಹೌದ್ರಿ, ನಾನು ಒಂದು ವಿನಂತಿ ಮಾಡ್ಕೊತೀನಿ ನಿಮ್ಗೆ. ಇವಾಗ ನೀವೇನೋ ಶಾರ್ಪ್ ಕಟ್ರ ಮತ್ತು ಏನೋ ಪೈಪ್ ತೊಗೊಂಡ್ರೆ RTGS ಮಾಡಿಸ್ಕೊತೀರಿ ನೀವು, ಹೌದ್ರಾ? ಮತ್ತು ಇದನ್ನು ಕೊಟ್ಟರೆ ಯಾಕೆ RTGS ಮಾಡಿಸ್ಕೊಳ್ಳೋದು ನೀವು? ತಾಡ್ಪತ್ರಿ ಮತ್ತು ಯಾವ್ದ್ರಿ ಅದು ಗೊಬ್ಬರ ಬೀಜ ಯಾಕೆ RTGS ಮಾಡಿಸ್ಕೊಳ್ಳೋದ್ರಿ? ಅದು ರೊಕ್ಕಲ್ಲ. ಅದನ್ನ ಹೇಳ್ರಿ, ನಾವು ಸ್ಪಷ್ಟತೆ ಹೇಳ್ರಿ ಮೊದಲ. ನೀವು ಅಂದರೆ ಹೆಚ್ಚಿಗೆ ರೊಕ್ಕಕ್ಕೆ ಮಾಡ್ಕೋತೀರಿ ನೀವು ಅದನ್ನು. ತಾಲೂಕು ಅಧ್ಯಕ್ಷರು ಶ್ರೀ ಸೀತಪ್ಪ ರುಗಣಿ ಮಾತನಾಡಿದರು. ಸುಭಾಷ್ ಜೋಪಡೆ ತಾಲೂಕು ಖಜಾಂಚಿ ಕೃಷಿ ಪತ್ತಿನ ಸಹಕಾರಿ ಸಂಘ ಅಧ್ಯಕ್ಷರು ಮಲ್ಲನಗೌಡ ಬಿರಾದರ್ ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ತರಾತುರಿ ಭಾಳ ತರಾತುರಿ. ನಾವು ಸರ್ಗೆ ನಿನ್ನೆ ಬಂದು ನಾವು ಪೊಲೀಸ್ ಸ್ಟೇಷನ್ ಇಂಟಿಮೇಷನ್ ಕೊಡೋನು ಹೇಳಿನ, ಸಾಹೇಬ್ರ ನಾವು ಕಡಿಮೆ ಸಂಖ್ಯೆ ಒಳಗೆ ಬರ್ತೀವಿ ನಾಳೆಗೆ ಅಂತ. ಯಾಕೆ ಕಡಿಮೆ ಸಂಖ್ಯೆ ಒಳಗೆ ಬರ್ತೀವಿ ಅಂದ್ರೆ ಅವ್ರಿಗೆ ಸ್ವಲ್ಪ ನೋಡೋಣ ಒಂದು ಸಲ ಅವಕಾಶ ಕೊಟ್ಟಿದ್ದೆವು. ಈ ಸಲ ಅದು ಮುಗಿದೈತಿ. ನಮ್ಮ ಕ್ವಶನ್ಗೆ ಅವ್ರು ಆನ್ಸರ್ ಮಾಡ್ಬೇಕು ಅಷ್ಟೇ. ಇವತ್ತು ಆನ್ಸರ್ ಮಾಡ್ಲಿಕ್ಕೆ ಅಂದ್ರೆ ನಾವು ಎದ್ದು ಹೋಗೋದಿಲ್ಲ, ಇದು ಮಾತ್ರ ಶತಸಿದ್ಧ. ಅದಕ್ಕೆ ನಾವು ಒಂದು ವಿನಂತಿ ಮಾಡ್ಕೊತೀವಿ ಸಾಹೇಬ್ರ, ನೀವು ಹೊಸಬ್ರು, ನಮಗಂತೂ ಗೊತ್ತಿಲ್ಲ, ನೀವು ಯಾವ ಬಂದಿರೋ ಏನೋ ನಮ್ಗೆ ಗೊತ್ತಿಲ್ಲ, ಬಂದಿರೋ ಒಟ್ಟಾರೆ. ನಾನು ಏನು ವಿನಂತಿ ಮಾಡ್ಕೊತೀನಪ್ಪ ಅಂತಂದ್ರೆ 2024 2024-25 ಹಿಂಗಾರಿ ಹಂಗಾಮಕ್ಕೆ ನ್ಯಾನೋ ಅತ್ಯಂತ ಗೌರ್ಮೆಂಟ್ ಸರ್ಕಾರದವ್ರು ಬೀಜ ಮತ್ತು ಸ್ಪ್ರೇ ಕೊಟ್ಟು ಕಳಿಸಿದ್ರು. ಯಾರಿಗೆ ಕೊಟ್ಟಿರಿ, ಎಲ್ಲಿ ಅನೌನ್ಸ್ ಮಾಡಿರಿ, ಯಾವ ಹಳ್ಳಿಗೆ ಗೊತ್ತಾಗೈತಿ, ಯಾವ ಹಳ್ಳಿಯಾಗ ನಿಮ್ಮದು ಯಾವುದೋ ಸಲಹೆಗಾರ ಇರ್ತಾರೆ ಒಬ್ಬರು, ಒಂದು ಪಂಚಾಯತ್ಗೆ ಒಬ್ಬರು ಇಟ್ಟಿರ್ತೀರಿ ಅನುಗಾರ ಅಂತೇಳಿ. ಅವ್ರು ಎಲ್ಲಿ ಇಟ್ಟಿರಿ, ಅವ್ರು ಎಲ್ಲಿ ಯಾವ ಪಂಚಾಯತಿಗೆ ಬಂದು ಹೇಳ್ಯಾರ, ಯಾವ ಹಳ್ಳಿಯಾಗ ತಿಳಿಸ್ಯಾರ, ನಿಮ್ಮ ಬಳಿ ಬಂದಿದ್ದು ಗೊಬ್ಬರ ಎಷ್ಟು, ಅದು ಗೌರ್ಮೆಂಟ್ ಫ್ರೀ ಕಳಿಸಿರ್ತೈತಿ. ಅದನ್ನು ಡೆಮೋ ಮಾಡ್ಬೇಕಾಗಿತ್ತು. ನೀವು ಎಲ್ಲಿ ಡೆಮೋ ಮಾಡಿರಿ, ಮೊದಲು ನಾವು ಡಾಕ್ಯುಮೆಂಟ್ಸ್ ಸಮೇತ ತೊಗೊಂಬಂದು ನಮ್ಮ ಜೋಡಿ ಮಾತಾಡಿದ್ರೆ ಸ್ವಲ್ಪ ಖುಷಿ ವಿಷಯ ಆಗುತ್ತೆ. ನಾವು ವಿನಂತಿ ಮಾಡ್ಕೊತೀನಿ, ಅದನ್ನು ತೊಗೊಂಬರ್ರಿ. ಆಮೇಲೆ ಮುಂದಿನ ವಿಷಯ ಚರ್ಚೆ ಮಾಡೋಣ. ಈ ಚರ್ಚೆ ಮಾಡುವಂಥ ವಿಷಯದೊಳಗೆ ನಾವು ಒಂದು 20 ರಿಂದ 30 ನಿಮಿಷ ನಿಮ್ಗೆ ಕಾಲಾವಕಾಶ ಕೊಡ್ತೇವೆ. ಎಡ್ಜರ್ ಸಾಹೇಬ್ರನ್ನ ಕರೆಸ್ರಿ ಮತ್ತು ತಹಶೀಲ್ದಾರ್ ಸಾಹೇಬ್ರನ್ನ ಕರೆಸ್ರಿ. ನಾವು ಡೀಪಾಗಿ ಡಿಸ್ಕಸ್ ಮಾಡಬೇಕು. ಇವೆಲ್ಲ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡೋದಕ್ಕೆ ಇವತ್ತು ನಾವು ಎದ್ದು ಹೋಗೋದನ್ನ ಅಂತ ಹೇಳ್ತೀವಿ.